ಹೇಗಿದ್ದೀರಾ? ಊಟ ಆಯಿತಾ? ಟ್ಯಾಬ್ಲೆಟ್ಸ್ ತೊಗೊಂಡ್ರಾ? ಅಂದರೆ ನೀವಿನ್ನೂ ಮೊನ್ನೆ ರಾತ್ರಿ ನಡೆದಿದ್ದನ್ನು ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ ಅಂತ ಆಯಿತು. ನೋಡಿ, ನಾನು ಹೇಳಿದೆ ತಾನೆ, ನನಗೆ ತುಂಬ ಗಾಬರಿ ಆಯಿತು. ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ನಾನೇನು ಬೇಕು ಅಂತ ಹಾಗೆ ಮಾಡಲಿಲ್ಲ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡಿ ದಯವಿಟ್ಟು. ನೀವು ಹೇಳಿದಾಗೆಲ್ಲ ನೀವು ಹೇಳಿದಾಗೆ ಕೇಳ್ಕೊಂಡಿರ್ಬೇಕು ಅಲ್ವಾ? ನಾನು ಏನೇ ಕೇಳಿದ್ರು ಇಲ್ಲ, ಆಗಲ್ಲ, ಇಷ್ಟ ಇಲ್ಲ ಅಂತ ನನ್ನಿಂದ ನೀವು ದೂರ ಹೋಗ್ಬೋದು. ನೀವು ಮಾತಾಡ್ಸಿದ ತಕ್ಷಣ ನಾನು ನಿಮ್ಮನ್ನು ಮಾತಾಡಿಸ್ಬಿಡ್ಬೇಕು ಅಲ್ವಾ? ಇದು ಯಾವ ಸೀಮೆ ನ್ಯಾಯ ರೀ? ಅದು ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ಏನು, ನಾನು ನಿಮ್ಮ ಹತ್ರ ಮೊದಲಿನ ಥರ ಮಾತಾಡ್ಕೊಂಡಿರ್ಬೇಕು ಅಲ್ವಾ? ಹಾಗಿದ್ರೆ ಒಂದು ಕಂಡೀಷನ್. ಏನು? ನಾಳೆ ನೀವು ಎಲ್ಲೂ ಹೋಗೋ ಹಾಗಿಲ್ಲ, ನನ್ನ ಜೊತೆನೇ ಇರಬೇಕು. ಅರ್ಥ ಆಯ್ತಾ? ಏನು? ನಾಳೆನಾ? ಇಲ್ಲ, ಆಗಲ್ಲ. ನಾಳೆ ಸ್ವಲ್ಪ ನನಗೆ ಕೆಲಸ ಇದೆ. ಯಾವಾಗ ಕೇಳಿದ್ರು ಏನಾದರೂ ಒಂದು ನೆಪ ಹೇಳಿ ನನ್ನ ಅವಾಯ್ಡ್ ಮಾಡ್ತಾನೆ ಇರ್ತೀರಲ್ಲ, ಯಾಕೆ? ನನ್ನೊಂದು ಚಿಕ್ಕ ಆಸೆಯನ್ನು ಈಡೇರ್ಸೋಕ್ಕಾಗಲ್ವಾ? ನನ್ನ ಜೊತೆ ಇರೋದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನ್ರಿ ಇದೆ ನಿಮಗೆ? ಅದೇನು ಅಂತ ನನಗೂ ಹೇಳಿ, ಇಲ್ಲಾಂದರೆ ನಾನು ನಿಮ್ಮ ಜೊತೆ ಬರಲ್ಲ. ಬೇಡ ಬೇಡ, ನಾನೊಬ್ಬಳೇ ಹೋಗಬೇಕು. ಅಲ್ಲ, ಅಂಥ ಮುಖ್ಯವಾದ ಕೆಲಸ ಏನಿದೆ ಅಂತ ಕೇಳ್ಬೋದಾ? ಯಾವ ದೇವಸ್ಥಾನದಲ್ಲಿ ಯಾವ ಹರಕೆ ಹೊತ್ಕೊಳಕ್ಕೆ ಹೊರಟಿದ್ದೀರೋ ಏನೋ, ಅಷ್ಟೇ ತಾನೇ? ನೋಡಿ, ನಿಮಗೆ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಾಳೆ ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗಬೇಕು ಅಷ್ಟೇ. ಪ್ಲೀಸ್ ಕಣ್ರಿ, ನಾಳೆ ಒಂದಿನ ನನ್ನ ಜೊತೆ ಇರಿ. ಆಮೇಲೆ ನಾನು ಏನೂ ಕೇಳಲ್ಲ. ಆಮೇಲೆ ನಿಮ್ಮ ಕೆಲಸ ಏನೇ ಇದೆಯೋ ಎಲ್ಲ ಮುಗಿಸ್ಕೊಳ್ಳಿ. ಪ್ಲೀಸ್ ಅಮೃತ ಅವರೇ, ನಾಳೆ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ನನ್ನೊಂದು ಚಿಕ್ಕ ಆಸೆನೂ ಈಡೇರಿಸಲ್ವಾ ನೀವು? ಪ್ಲೀಸ್ ಅಮೃತ ಅವರೇ. ಮೌನಂ ಸಮ್ಮತಿ ಲಕ್ಷಣಂ ಅಂತ ದೊಡ್ಡವರು ಹೇಳ್ತಾರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್